ಹಲೋ ನಮಸ್ತೆ. ಯಾರೆಲ್ಲ ನನ್ನ ಚಾನೆಲ್ನ ಓಪನ್ ಮಾಡಿಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಬ್ಬರ ಮನೆಗೆ ಗಾರ್ಡನ್ ನ ವಿಸಿಟ್ ಮಾಡೋಣ ಅಂತ ಹೋಗಿದ್ದೆ. ಅವ್ರ ಮನೇಲಿ ಯಾವ ರೀತಿಯಾಗಿ ಗಿಡಗಳನ್ನ ಬೆಳೆಸಿದ್ದಾರೆ, ಯಾವ್ದೆಲ್ಲ ಗಿಡ ಇದೆ, ಹೇಗ್ ಬೆಳೆಸಿದ್ದಾರೆ ಎಲ್ಲದನ್ನು ಕೂಡ ನೋಡಿ ಕಣ್ತುಂಬ್ಕೊಂಬರೋಣ ಅಂತ ಹೋಗಿದೆ. ಇವ್ರ ವಿಡಿಯೋಸ್ನ ನಾನು ಯಾವಾಗ್ಲೂ ಕೂಡ ಯೂಟ್ಯೂಬ್ ನಲ್ಲಿ ನೋಡ್ತಾನೆ ಇರ್ತಿದ್ದೆ. ಆದ್ರೆ ಇವ್ರ ಮನೆಗೆ ಒಂದ್ಸಲನಾದ್ರೂ ವಿಸಿಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಅದು ಇವತ್ತು ಫುಲ್ಫಿಲ್ ಆಯ್ತು. ಬನ್ನಿ ಅವ್ರ ಗಾರ್ಡನ್ ನ ತೋರಿಸ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರೋಂಥ ಬೆಲ್ ಐಕನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದ್ಲಿಗೆ ಬರುತ್ತೆ. ನಾನು ಇದೇ ರೀತಿಯಾಗಿ ಗಾರ್ಡನ್ ವಿಡಿಯೋಸ್ ನ ಹಾಕ್ತಾ ಇರ್ತೀನಿ. ಗಾರ್ಡನ್ ಟಿಪ್ಸ್ ಬಗ್ಗೆ ಅಥವಾ ಗಾರ್ಡನ್ ಅಲ್ಲಿ ನಮ್ ಗಿಡಗಳಿಗೆ ಯಾವ ರೀತಿಯಾದಂತ ಫರ್ಟಿಲೈಸರ್ ಬೇಕು, ಯಾವ್ಯಾವ ಗಿಡಕ್ಕೆ ಯಾವ ರೀತಿಯಾಗಿ ಬಿಸಿಲು ಬೇಕು ಎಲ್ಲದನ್ನು ಕೂಡ ಹೇಳ್ತಾ ಇರ್ತೀನಿ. ನೀವು ಅದನ್ನ ಕೂಡ ತಿಳ್ಕೊಬಹುದು, ನಿಮ್ ಗಿಡಕ್ಕೂ ಕೂಡ ಅದನ್ನ ಫಾಲೋ ಅಪ್ ಮಾಡ್ಕೊಬಹುದು. ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಹೆಚ್ಚಿನ ಜನಕ್ಕೆ ಇದನ್ನ ಶೇರ್ ಮಾಡ್ರಿ. ಅವರು ಕೂಡ ಈ ವಿಡಿಯೋನ ನೋಡ್ಕೊಂಡು ಇವ್ರ ಗಾರ್ಡನ್ ನ ಕಣ್ ತುಂಬಿಕೊಂಡು ಖುಷಿ ಪಡ್ಬೋದು. ಜೊತೆಗೆ ನೋಡ್ತಾ ಇರೋರೆಲ್ಲ ವಿಡಿಯೋಗೆ ಒಂದೊಂದು ಲೈಕ್ ಮಾಡಿ. ನೀವು ಇದೇ ರೀತಿಯಾಗಿ ಲೈಕ್ ಮಾಡ್ತಾ ಇದ್ರೆ ನಮಗೂ ಕೂಡ ಹೆಚ್ಚೆಚ್ಚು ವಿಡಿಯೋ ಮಾಡ್ಬೇಕು ಅನ್ನೋ ಒಂದು ಖುಷಿ ಸಿಗುತ್ತೆ, ಪ್ರೋತ್ಸಾಹ ಸಿಕ್ಕಂಗೆ ಆಗತ್ತೆ. ಕಮೆಂಟ್ ಬಾಕ್ಸ್ ನಲ್ಲಿ ಹೈಪ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಆ ಹೈಪ್ ಆಪ್ಷನ್ ನ ಕ್ಲಿಕ್ ಮಾಡಿದ್ರೆ ಇದು ಹೆಚ್ಚಿನ ಜನಕ್ಕೆ ಹೋಗಿ ರೀಚ್ ಆಗತ್ತೆ. ಅಂದ್ರೆ ಯೂಟ್ಯೂಬ್ ಅವರು ಬೇರೆಯವರಿಗೆ ಕೂಡ ಇದನ್ನ ಪ್ರಮೋಟ್ ಮಾಡ್ತಾರೆ, ಅಂದ್ರೆ ಬೇರೆಯವ್ರು ಕೂಡ ನೋಡ್ಲಿ ಅನ್ಕೊಂಡು ಪ್ರಮೋಟ್ ಮಾಡ್ತಾರೆ. ಅಂದಾಗೆ ಇವತ್ ನಾವು ವಿಸಿಟ್ ಮಾಡ್ತಾ ಇರೋ ಗಾರ್ಡನ್ ಬಂದ್ಬಿಟ್ಟು ಜಯಾ ಹೆಗ್ಡೆ ಅನ್ಕೊಂಡು ಅವ್ರ ಗಾರ್ಡನ್ ನ ನಾವು ವಿಸಿಟ್ ಮಾಡ್ತಾ ಇದೀವಿ. ಇವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ, ಜಯಾ ಹೆಗ್ಡೆ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ಕೊಂಡು. ಅವ್ರ ಗಾರ್ಡನ್ ಟಿಪ್ಸ್ ನಲ್ಲಿ ಕೂಡ ಅಂದ್ರೆ ಅವ್ರದ್ದು ಕೂಡ ಗಾರ್ಡನ್ ವಿಡಿಯೋಸ್ ನ ಹಾಕ್ತಾ ಇರ್ತಾರೆ. ಹಾಗೆ ಕುಕಿಂಗ್ ರಿಲೇಟೆಡ್ ವಿಡಿಯೋ ಕೂಡ ಹಾಕ್ತಾ ಇರ್ತಾರೆ ಅವರು ಕೂಡ ಅವ್ರ ಚಾನಲ್ ನಲ್ಲಿ ಸಾಕಷ್ಟು ಮಾಹಿತಿನ ಕೊಟ್ಟಿದ್ದಾರೆ. ನೀವು ಕೂಡ ಅವ್ರ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ತುಂಬಾ ಜನಕ್ಕೆ ಇವರು ಗೊತ್ತಿರ್ಬೋದು, ಆಲ್ಮೋಸ್ಟ್ ತುಂಬಾ ಜನಕ್ಕೆ ಗೊತ್ತಿರ್ತಾರೆ ಅಂತ ಅನ್ಕೊಳ್ತೀನಿ. ತುಂಬಾನೇ ಚೆನ್ನಾಗಿ ಇವರು ಗಿಡಗಳನ್ನ ಬೆಳೆಸಿದ್ದಾರೆ. ನಮ್ಮನೇಲೂ ಕೂಡ ಇಷ್ಟು ಚೆನ್ನಾಗಿ ನಾನು ಗಿಡಗಳನ್ನ ಬೆಳೆಸ್ಕೊಂಡಿಲ್ಲ. ನಂಗಂತೂ ತುಂಬಾನೇ ಖುಷಿ ಆಯ್ತು. ಗಿಡಗಳ ಬಗ್ಗೆ ನಾವು ಎಷ್ಟು ಕಲಿತ್ರು ಕೂಡ ಅದು ಕಮ್ಮಿನೇ ಅಂತ ಹೇಳ್ಬೋದು. ಒಬ್ಬೊಬ್ರು ಒಂದೊಂದ್ ರೀತಿಯಾಗಿ ಬೆಳೆಸ್ತಾರೆ, ಒಬ್ಬೊಬ್ರು ಒಂದೊಂದ್ ರೀತಿಯಾದಂತ ಗೊಬ್ಬರ ಆಗಿರ್ಬೋದು, ಒಂದೊಂದ್ ರೀತಿ ವೆದರ್ ನಲ್ಲಿ ಒಬ್ಬೊಬ್ರು ಬೆಳೆಸ್ತಾ ಇರ್ತಾರೆ. ಇವ್ರ ಮನೇಲಿ ಇವತ್ತು ನಾನು ಸಾಕಷ್ಟು ಗಿಡಗಳನ್ನ ನೋಡಿದೆ, ಸಾಕಷ್ಟು ಹೂಗಳನ್ನ ನೋಡಿ ಖುಷಿ ಪಟ್ಕೊಂಡ್ ಬಂದಿದ್ದೀನಿ ನಾನು ಇವತ್ತು. ನನಗಂತೂ ಈ ರೀತಿ ಆದಂತ ಗಾರ್ಡನ್ ನ ವಿಸಿಟ್ ಮಾಡೋದಂದ್ರೆ ತುಂಬಾನೇ ಖುಷಿ ಆಗತ್ತೆ. ನಾವು ಕೂಡ ನಮ್ಮನೇಲಿ ಬೆಳೆಸ್ಕೊಬೇಕು ಅಂತ ಒಂದು ಆಸೆ ಇರುತ್ತೆ. ಆದ್ರೆ ನಾವು ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ನಮಗೆ ಎಷ್ಟೇ ಕೂಡ ನಾವು ಆರೈಕೆನ ಮಾಡಿದಾಗ ಏನಾಗುತ್ತೆ ಅಂದ್ರೆ ಕೆಲವೊಂದಿಷ್ಟು ಹೂ ಗಿಡಗಳು ಬಿಡುವಂತಹ ಅಂದ್ರೆ ಹೂ ಬಿಡುವಂತಹ ಗಿಡಗಳಿಗೆ ಬಿಸಿಲುಗಳು ಬೇಕಾಗುತ್ತೆ. ನಮ್ಮನೆಯಲ್ಲಿ ಕೂಡ ನಾನು ಮಾಡ್ಬೇಕಂತ ಸಾಕಷ್ಟು ಸಲ ಸುಮಾರಷ್ಟು ಗಿಡಗಳನ್ನ ತಂದು ಹಾಕೊಳ್ತಾ ಇರ್ತೀನಿ. ನಮ್ಮನೆಯಲ್ಲೂ ಕೂಡ ಹೂಗಳು ಬಿಡುತ್ತೆ, ಬಿಡಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಇವರಷ್ಟು ಹೂಗಳು ಬಿಟ್ಟಿಲ್ಲ. ಆದ್ರೆ ಬಿಟ್ಟಿರೋರ್ ಮನೇಲಿ ನೋಡಿನಾದ್ರೂ ಖುಷಿ ಪಡ್ಬೇಕು ಅನ್ನೋದು ಒಂದು ಆಸೆ. ತುಂಬಾ ಹೂಗಳು ಬಿಡ್ಬೇಕು ಗಿಡದಲ್ಲಿ ಅಂದ್ರೆ ತುಂಬಾ ಜಾತಿಯ ಗಿಡಗಳಿಗೆ ಬಿಸಿಲು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ನಮ್ಮ ಮನೇಲಿ ಬಿಸಿಲು ಅನ್ನೋದು ಸ್ವಲ್ಪ ಕಡಿಮೆನೆ ಬೀಳೋದು. ಆದ್ರೂ ಕೂಡ ಅವರು ಸಾಕಷ್ಟು ಗಿಡಗಳನ್ನ ಬೆಳೆಸ್ಕೊಂಡಿದ್ದಾರೆ ಅನ್ನೋದೇ ಒಂದು ಖುಷಿ. ಅವರಿಗೂ ಪಾಪ ಇವಾಗ ಸ್ವಲ್ಪ ಹೆಲ್ತ್ ಸರಿ ಇಲ್ಲ, ಅವರಿಗೆ ಸೊಂಟ ನೋವು ಅಂದ್ಕೊಂಡು ಕೂಡ ಅವರು ಕೆಲವೊಂದಿಷ್ಟು ವಿಡಿಯೋದಲ್ಲಿ ಹೇಳಿದ್ದಾರೆ. ಇವತ್ತೋದಾಗ್ಲೂ ಪಾಪ ಅವರು ಸೊಂಟ ನೋವು ಅಂತ ಹೇಳ್ತಾ ಇದ್ರು. ಇವ್ರ ಮನೇಲಿ ಈ ನೀರ್ಸೊನೆ ಗಿಡ ಆಗಿರ್ಬೋದು, ಕಳೋಂಚಾಂತೆ, ಜಿರೇನಿಯಮು, ಜರ್ಬೇರಾ, ಪೆಂಟಾಸೋ, ಡಯಾಂಟಾಸೋ, ಈ ಸಲ ಅಜೇಲಿಯಾ ಗಿಡ ಕೂಡ ತಂದಾಕೊಂಡಿದ್ದಾರೆ ಅವರು. ಇಷ್ಟೆಲ್ಲ ಗಾರ್ಡನ್ ನ ನಾವು ಮಾಡ್ಬೇಕು ಅಂದ್ರೆ ಸಾಕಷ್ಟು ಕಷ್ಟ ಪಡ್ಲೇಬೇಕಾಗತ್ತೆ. ಸಾಕಷ್ಟು ಕಷ್ಟ ಪಟ್ರೇನೆ ಕೂಡ ನಾವು ಈ ರೀತಿಯಾದಂತಹ ಒಂದು ಹೂಗಳನ್ನ ಪಡೆಯೋದಿಕ್ಕೆ ಸಾಧ್ಯ. ಅದಕ್ಕೆ ಕಾಲಕ್ಕೆ ರೀಪಾಟ್ ಮಾಡೋದಾಗಿರ್ಲಿ, ನೀರ್ ಹಾಕೋದಾಗಿರ್ಲಿ ಅಥವಾ ಗೊಬ್ಬರ ಕೊಡೋದಾಗಿರ್ಲಿ ಎಲ್ಲದೂ ಕೂಡ ಮೇಂಟೆನೆನ್ಸ್ ಅಷ್ಟೇ ಬೇಕಾಗತ್ತೆ. ನಾವು ಒಂದು ಗಿಡನ ನಟ್ಬಿಟ್ಟು ಬರ್ತೀವಿ ಅಂದ್ರೆ ಖಂಡಿತವಾಗ್ಲೂ ಇಷ್ಟೆಲ್ಲ ಹೂಗಳನ್ನ ಪಡೆಯೋದಿಕ್ಕೆ ಸಾಧ್ಯನೇ ಇಲ್ಲ. ಗಿಡಗಳು ಮತ್ತೆ ನಮ್ಮ ನಡುವಿನ ಒಡನಾಟ ಅಷ್ಟೇ ಚೆನ್ನಾಗಿದ್ರೆ ಮಾತ್ರ ನಾವು ಗಿಡಗಳನ್ನ ತುಂಬಾನೇ ಚೆನ್ನಾಗಿ ಬೆಳೆಸೋದಿಕ್ಕೆ ಸಾಧ್ಯ. ಇದನ್ನೆಲ್ಲ ಬೆಳೆಸೋದಿಕ್ಕೆ ಅವರು ತುಂಬಾನೇ ಕಷ್ಟಪಟ್ಟಿರ್ತಾರೆ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತು. ಯಾಕೆಂದ್ರೆ ನಾನು ಒಬ್ಬ ಗಾರ್ಡನರ್ ಆಗಿದ್ದು ನಾವು ಕೂಡ ಸಾಕಷ್ಟು ಕಷ್ಟ ಪಡ್ತಾನೆ ಇರ್ತೀವಿ. ಗಿಡಗಳಲ್ಲಿ ಚೆನ್ನಾಗಿ ಹೂಗಳು ಬಿಡ್ಬೇಕು ಅಂತ ಕಾಲಕ್ಕೆ ಅದಕ್ಕೆ ಗೊಬ್ಬರಗಳನ್ನ ಕೊಡ್ತಾ ಇರ್ತೀವಿ. ಆದ್ರೂ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ನಾವು ಪಟ್ಟಿರೋ ಪ್ರಯತ್ನಕ್ಕೆ ಸರಿಯಾಗಿ ಫಲ ಸಿಗೋದಿಲ್ಲ. ಯಾಕಂದ್ರೆ ಅದು ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ವೆದರ್ ಪ್ರಾಬ್ಲಮ್ ಕೂಡ ಆಗಿರ್ಬೋದು. ತುಂಬಾ ಜನ ಇವಾಗ ಕೇಳ್ಬೋದು, ನಾವು ಕೂಡ ನೀವು ಹೇಳಿದಾಗೆ ಮೇಂಟೆನೆನ್ಸ್ ನ ಮಾಡ್ತೀವಿ, ಆದ್ರೂ ನಮ್ ಗಿಡದಲ್ಲಿ ಯಾಕೆ ಹೂ ಬಿಡೋದಿಲ್ಲ ಅನ್ಕೊಂಡು. ನನ್ನ ಗಿಡದಲ್ಲೂ ಕೂಡ ಅಷ್ಟೇನೆ. ನಾನು ಸಾಕಷ್ಟು ಬಾರಿ ಕೆಲವೊಂದಿಷ್ಟು ಪ್ರಯತ್ನನ ಪಟ್ಟಿರ್ತೀನಿ, ಆದ್ರೆ ಹೂಗಳು ಸರಿಯಾಗಿ ಬರ್ತಾ ಇರೋದಿಲ್ಲ. ಯಾಕಂದ್ರೆ
ಬಿಸಿಲಿನ ಅಭಾವದಿಂದಾಗಿ ಹಾಗೆ ಆಗತ್ತೆ ನಮ್ಮ ಮನೇಲಿ. ಏಕೆಂದ್ರೆ ನಮಗೆ ಸರಿಯಾಗಿ ಬಿಸಿಲು ಅನ್ನೋದು ಎಲ್ಲೂ ಬೀಳೋದಿಲ್ಲ. ಈ ನೀರ್ ಸೊನೆ ಗಿಡಕ್ಕೆಲ್ಲ ಆದ್ರೆ ಅಷ್ಟೊಂದು ಬಿಸಿಲು ಬೇಕಾಗೋದಿಲ್ಲ. ಆದ್ರೆ ಇವಾಗ ದಾಸವಾಳ ಆಗಿರ್ಬೋದು, ಗುಲಾಬಿ ಆಗಿರ್ಬೋದು, ಇಂತಹ ಹೂ ಬಿಡುವಂಥದ್ದು ಅಂದ್ರೆ ಸ್ವಲ್ಪ ಹಾರ್ಡಿ ವೆರೈಟಿ ಪ್ಲಾಂಟ್ಸ್ ಎಲ್ಲ ಇರುತ್ತಲ್ಲ, ಅದಕ್ಕೆಲ್ಲ ಸ್ವಲ್ಪ ಬಿಸಿಲು ಅನ್ನೋದು ಜಾಸ್ತಿ ಬೇಕಾಗತ್ತೆ. ಇವರಿಗೆ ಚೆನ್ನಾಗಿ ಇಲ್ಲಿ ಬಿಸಿಲೆಲ್ಲ ಬೀಳುತ್ತೆ. ನಂಗಂತೂ ಖುಷಿಯಾಗೋಯ್ತಪ್ಪ, ಇವ್ರ ಮನೆ ಗಾರ್ಡನ್ ನೋಡ್ತಿದ್ದಂಗೆ ಒಂಥರ ಸ್ವರ್ಗಲೋಕಕ್ಕೆ ಹೋಗಿ ಬಂದಂಗೆ ಆಗೋಯ್ತು. ಅವರು ಪಾಪ ತುಂಬಾ ಬೇಜಾರು ಮಾಡ್ಕೊಳ್ತಾ ಇದ್ರು. ಒಂದ್ ತಿಂಗಳಿಂದ ಸರಿಯಾಗಿ ಗಾರ್ಡನ್ ಮೇಂಟೈನ್ ಸರಿಯಾಗಿ ಮಾಡೋದಕ್ಕೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ನಂಗೆ ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ಇವಾಗ ಸ್ವಲ್ಪ ಸಮಯ ಆಯ್ತು, ಇವಾಗ ಸರಿಯಾಗಿ ಗಾರ್ಡನ್ ನ ಮೇಂಟೈನ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಆದ್ರೂ ಕೂಡ ಸ್ವಲ್ಪ ಸ್ವಲ್ಪ ನಂಗೆ ನಮ್ಮ ಹಸ್ಬೆಂಡ್ ಅವರೆಲ್ಲ ಹೆಲ್ಪ್ ಮಾಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು. ಪಾಪ ಅವರ ಆರೋಗ್ಯನೂ ಚೆನ್ನಾಗಿ ಆದಷ್ಟು ಬೇಗ ಸುಧಾರಿಸ್ಕೊಳ್ಳಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಯಾಕೆಂದ್ರೆ ನಮಗೂ ಕೂಡ ಇದೇ ರೀತಿ ಹಾಗೆ ಗಾರ್ಡನ್ ವಿಡಿಯೋಸ್ನ ಅವ್ರು ಹಾಕ್ತಾ ಇರ್ಬೇಕಾದ್ರೆ ನೋಡೋದಿಕ್ಕೆ ಒಂದು ಅಂದ ಆಗಿರ್ಬೋದು, ಚೆಂದ ಆಗಿರ್ಬೋದು ಕಾಣಿಸ್ತಾ ಇರುತ್ತಲ್ವಾ. ಆ ವಿಡಿಯೋದಲ್ಲಾದ್ರೂ ನಾವು ನೋಡಿ ಖುಷಿ ಪಡ್ಬೋದು. ಇವಾಗ ಮೊದ್ಲಿಗೆ ನಾನು ನೀರ್ ಸೊನೆ ಗಿಡ ಏನ್ ತೋರಿಸ್ದೆ ಇದೆಲ್ಲ ಅವ್ರ ಮನೆ ಸೈಡ್ ನಲ್ಲಿ ಇತ್ತು. ಇವಾಗ ಇದೆಲ್ಲ ಏನ್ ತೋರಿಸ್ತಾ ಇದೀನಿ ಅಂದ್ರೆ ಕರೆಕ್ಟ್ ಇವ್ರ ಮನೆ ಎದುರುಗಡೆ ಸೈಡ್ ನಲ್ಲಿ ಈ ಗಿಡಗಳನ್ನೆಲ್ಲ ಇಟ್ಕೊಂಡಿದ್ರೆ ತುಂಬಾನೇ ಚೆನ್ನಾಗಿ ಬೆಳೆಸಿದರೆ. ನಂಗಂತೂ ತುಂಬಾ ಅಂದ್ರೆ ತುಂಬಾ ಸಂತೋಷ ಆಯ್ತು. ನಾನು ಪ್ರತಿ ಸಲ ಹೇಳೋ ಹಾಗೆ ಈ ಸಲನು ಒಂದು ವಿಷಯ ಹೇಳ್ತೀನಿ. ಏನಪ್ಪಾ ಅಂದ್ರೆ ನಮಗೆ ಯಾವುದೇ ರೀತಿಯಾದಂತ ಒಂದು ಸ್ಟ್ರೆಸ್ ಆಗಿರ್ಲಿ, ಯಾವುದೇ ರೀತಿಯಾದಂತ ಒಂದು ಸಮಸ್ಯೆ ಆಗಿರ್ಲಿ, ಅದೆಲ್ಲ ಹೋಗ್ಬೇಕು ಅಂದ್ರೆ ಈ ರೀತಿಯಾದಂತ ಒಂದು ಗಾರ್ಡನ್ನ ಮಾಡ್ಕೊಂಡ್ರೆ ಸ್ವಲ್ಪ ಮಟ್ಟಿಗಾದ್ರೂ ಒಂದ್ ಸ್ವಲ್ಪ ನಿರಾಳವಾಗಿ ಆಗತ್ತೆ. ಅಂತ ಒಂದು ಗಾರ್ಡನ್ ನಲ್ಲಿ ಓಡಾಡ್ಕೊಂಡ್ ಬಂದ್ರೆ ನಿಜವಾಗ್ಲೂ ಮೈಂಡ್ ಅನ್ನೋದು ಫ್ರೆಶ್ ಆಗತ್ತೆ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅವರು. ಅವ್ರಿಗೆ ಆರಾಮಿಲ್ಲ ಅಂದ್ರೂ ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ನಾನು ಇವ್ರ ಮನೆ ಹೋಗ್ಬೇಕು ಅಂದ್ರೆ 2 ವರ್ಷದಿಂದ ಅನ್ಕೊಳ್ತಾ ಇದ್ದೆ. ಅಂತೂ ಇಂತೂ ಈ ವರ್ಷ ನಂಗೆ ಕಾಲ ಕೂಡಿ ಬಂತು. ಈ ವರ್ಷ ಹೋಗಿ ಅವ್ರ ಮನೆ ಗಾರ್ಡನ್ ನೋಡ್ಕೊಂಡ್ ಬಂದೆ. ಇಲ್ಲೆಲ್ಲ ನೋಡ್ಬೋದು ತುಂಬಾನೇ ಚೆನ್ನಾಗಿ ಜರ್ಬೇರ ಹೂಗಳು ಬಿಟ್ಟು ನಿಂತ್ಕೊಂಡಿದೆ. ಮೂರ್ನಾಲ್ಕು ಹೂಗಳು ಅನ್ನೋದು ತುಂಬಾ ಚೆನ್ನಾಗಿ ಅರಳಿ ನಿಂತ್ಕೊಂಡಿದೆ. ಇದೆಲ್ಲ ಲೋಕಲ್ ವೆರೈಟಿ ಅಂತೆ. ಮತ್ತೆ ಫಸ್ಟಿಗೆ ತೋರಿಸಿದ್ನಲ್ಲ ಒಂದು ವೈಟ್ ಕಲರ್ ಟೈಪ್ ನಲ್ಲಿ, ಅದು ಹೈಬ್ರಿಡ್ ವೆರೈಟಿನಲ್ಲಿ. ಇದು ನೋಡಿ, ಇದು ಡಿಸೆಂಬರ್ ಹೂವು ಅಂತ ಹೇಳ್ತೀವಿ. ರಿಯಲ್ ನೇಮ್ ಏನಪ್ಪಾ ಅಂದ್ರೆ ಇದ್ರದ್ದು ಹೈಡ್ರಾನ್ಸಿ ಅನ್ಕೊಂಡು, ನಮ್ ಕಡೆ ಎಲ್ಲ ಇದಕ್ಕೆ ಡಿಸೆಂಬರ್ ಹೂವು ಅಂತ ಹೇಳ್ತಾರೆ. ನಿಮ್ ಕಡೆ ಈ ಹೂವಿಗೆ ಏನಂತ ಹೇಳ್ತಾರೆ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಅವ್ರ ಮನೇಲಿ ಸಾಕಷ್ಟು ನೀರ್ ಸೊನೆ ಗಿಡ ಆಗಿರ್ಬೋದು, ಅಥವಾ ಕಳುಂಚ ಗಿಡ ಆಗಿರ್ಬೋದು, ಬೆಗೋನಿಯಾ ಗಿಡ ಆಗಿರ್ಬೋದು, ಡಯಾಂಟಾಸ್ ಗಿಡ, ಜಿರೇನಿಯಂ ಗಿಡ, ಗುಲಾಬಿ, ದಾಸವಾಳ, ಪೆಂಟಾಸು, ಪಿಟೋನಿಯಾ, ಹಾಗೆ ಸಾಕಷ್ಟು ಕ್ರೋಟಾನ್ ಗಿಡ. ಕ್ರೋಟಾನ್ ಅಂದ್ರೆ ಕೋಲಿಯಾಸ್ ಅಂತ ಹೇಳ್ತಾರಲ್ವಾ, ಕಲ್ಲರ್ ಲೀವ್ಸ್ ಇಂದ, ಅದು ಕೂಡ ಅಷ್ಟೇ ಸಾಕಷ್ಟು ರೀತಿನಲ್ಲಿ ಇದೆ. ಈಗ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಡಯಾಂಟಾಸ್ ಗಿಡ. ಈ ಡಯಾಂಟಾಸ್ ಗಿಡದ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಗೊತ್ತಿರಲಿಲ್ಲ. ಸ್ವಲ್ಪ ಮಾಹಿತಿನ ಅವ್ರ ಹತ್ರ ತಿಳ್ಕೊಂಡ್ ಬಂದಿದ್ದೀನಿ. ಅಂದ್ರೆ ಯಾವ ರೀತಿಯಾಗಿ ಪ್ರೊಪಗೇಷನ್ ಮಾಡಬೇಕು ಅದೆಲ್ಲ ಏನೂ ಗೊತ್ತಿರಲಿಲ್ಲ. ಈ ಸಲ ನಾನು ಡಯಾಂಟಾಸ್ ಗಿಡನ ಇದರಿಂದ ತಗೊಂಡ್ಬಂದಿದ್ದೆ. ಅಂದ್ರೆ ಒಂದು ನರ್ಸರಿಯಿಂದ, ಸಾರಿ, ಇಲ್ಲಿ ಮೊನ್ನೆ ಫಲಪುಷ್ಪ ಪ್ರದರ್ಶನ ಆದಾಗ ಅಲ್ಲಿಂದ ತಗೊಂಡ್ಬಂದಿದ್ದೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ತಗೊಂಡ್ಬಂದಿದ್ದೀನಿ. ಹಾಗೆ ಇಲ್ಲೊಂದು ಶೋ ಗಿಡನ ನೋಡಿದ್ರಲ್ಲ, ಅದೊಂಥರ ಲೀಫ್ ಇಂದ ತುಂಬಾನೇ ಚೆನ್ನಾಗಿದೆ, ಖುಷಿ ಆಯ್ತು ನೋಡಿ ನನಗೆ. ಈ ಕಡೆ ಸೈಡ್ ಎಲ್ಲ ಗುಲಾಬಿ ಗಿಡಗಳನ್ನ ಇಟ್ಕೊಂಡಿದ್ದಾರೆ. ಈ ಗುಲಾಬಿ ಗಿಡಕ್ಕಾದ್ರೂ ಅಷ್ಟೇನೆ ಬಿಸಿಲು ಅನ್ನೋದು ತುಂಬಾನೇ ಬೇಕು. ಹಾಗೆ ಪೆಂಟಾಸ್ ಗಿಡನೂ ಅಷ್ಟೇ ನೋಡಿ. ಪೆಂಟಾಸ್ ಗಿಡ ಅಂದ್ರೆ ಇದೇನೆ, ಇದು ಒಂದು ಸೀಸನಲ್ ಫ್ಲವರು. ಚಳಿಗಾಲದಲ್ಲಿ ಸಾಕಷ್ಟು ಹೂಗಳನ್ನ ಕೊಡುತ್ತೆ ಈ ಪೆಂಟಾಸ್ ಗಿಡ. ನನ್ಗೂ ಇದ್ರ ಬಗ್ಗೆನೂ ಅಷ್ಟೇ ಜಾಸ್ತಿ ಏನು ಮಾಹಿತಿ ಇರ್ಲಿಲ್ಲ. ಈ ಸಲ ಒಂದಿಷ್ಟು ಪೆಂಟಾಸ್ ಗಿಡನ ತಂದು ಹಾಕೊಂಡಿದೀನಿ. ನೋಡ್ಬೇಕು, ಅದ್ರದ್ದು ಮೇಂಟೆನೆನ್ಸ್ ಕೂಡ ಕೇಳ್ಕೊಂಡು ಬಂದಿದ್ದೀನಿ. ಅದನ್ನು ಕೂಡ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಹೋಗ್ತೀನಿ. ಇವಾಗ ಒಂದು ವಾಟರ್ ಲಿಲ್ಲಿ ಗಿಡನ ತೋರಿಸಿದ್ನಲ್ಲ, ಅದು ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಒಂದಿಷ್ಟು ಬಾರ್ಡರ್ಸ್ ನಲ್ಲಿ ಬೆಳೆಸ್ಕೊಳ್ತಾರಲ್ವಾ, ಆ ಗಿಡಗಳು ಕೂಡ ಇದೆ. ಹಾಗೆ ಇದು ಪೆಟೋನಿಯಾ, ಅಂದ್ರೆ ಇವಾಗ ಸ್ಟಾರ್ ಹೂ ಅಂತ ಹೇಳ್ತಾ ಇರ್ತೀನಲ್ಲ, ಆ ಹೂಗಳು. ಇದೆಲ್ಲ ಬಾರ್ಡರ್ ಆಗಿ ಬೆಳೆಸ್ಕೊಳ್ತಾರಲ್ಲ, ಆ ಗಿಡಗಳು. ಇದು ಅಷ್ಟೇ, ಬಿಗಿನರ್ಸ್ಗೆ ಈ ಗಿಡ ಅನ್ನೋದು ಚೆನ್ನಾಗಿ ಗ್ರೋ ಆಗತ್ತೆ. ಈ ಬಾರ್ಡರ್ ಟೈಪ್ ನಲ್ಲಿ ಹಾಕೊಳ್ತಾರೆ ತುಂಬಾ ಜನ. ಇವಾಗ ಲಾನ್ ಎಲ್ಲ ಮಾಡ್ತಾರಲ್ಲ, ಲಾನ್ ಎಲ್ಲ ಮಾಡಿದಾಗ ಹೀಗೆ ಸೈಡ್ ನಲ್ಲಿ ಬಾರ್ಡರ್ ರೀತಿನಲ್ಲಿ ಹಾಕೋದಿಕ್ಕೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಹಾಗೆ ಇವಾಗ ಇಲ್ಲೆಲ್ಲ ತೋರಿಸ್ತಾ ಇದೀನಲ್ಲ, ಇದು ಬೆಗೋನಿಯಾ ಆಗಿರ್ಬೋದು, ಅಥವಾ ಸೈಡ್ ನಲ್ಲಿ ಇರುವಂತದ್ದು ಜಿಗಿಳೆ ಅಥವಾ ನೀರ್ ಸೊನೆ ಗಿಡಗಳು ಅಂತ ಹೇಳ್ತಾರೆ. ಹಾಗೆ ಕಳುಂಚ ಗಿಡಗಳು, ಮೇಲ್ಗಡೆ ಸೈಡ್ ನಲ್ಲಿ ಕಳುಂಚ ಗಿಡಗಳಿದೆ.
ಅದು ಕೂಡ ನೋಡಿ ಎಷ್ಟು ಹೂಗಳು ಬಿಟ್ಟಿದೆ. ನಂಗಂತೂ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ, ನನಗೆ ಇಷ್ಟೆಲ್ಲ ಹೂ ಬಿಟ್ಟಿದ್ದು ನಾನು ಅಂದರೆ ಒಬ್ರು ಮನೆಗೆ ವಿಸಿಟ್ ಮಾಡಿ ಇಷ್ಟೆಲ್ಲ ಹೂಗಳನ್ನು ನೋಡ್ತೀವಿ ಅಂದರೆ ತುಂಬಾ ಖುಷಿ ಕೊಡುತ್ತೆ. ಯಾಕಂದರೆ ಅಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ. ಅಷ್ಟೇ ಅಲ್ಲ, ಮತ್ತು ಅವರು ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಬಳಸೋದಿಲ್ಲ, ಮನೆಯಲ್ಲೇ ಅವರು ಫರ್ಟಿಲೈಸರ್ನ ಮಾಡಿ ಮಾಡಿ ಬಳಸೋದು. ಹಾಗೆ ಸಗಣಿ ನೀರನ್ನು, ಹಾಗೆ ಸಗಣಿ ಪುಡಿಗಳನ್ನು ಈ ರೀತಿಯಾಗಿನೇ ಬೆಳೆಸೋದು ಅವರು. ನೋಡಿ ಒಂದ್ಸಲ ಹೀಗೆ ಅವ್ರದ್ದು ಮನೆಯದು ಹೀಗೆ ಒಂದ್ಸಲ ರೌಂಡಾಗಿ ತೋರಿಸ್ತೀನಿ ಅವ್ರು ಯಾವ ರೀತಿಯಾಗಿ ಗಾರ್ಡನ್ನ ಮೇಂಟೈನ್ ಮಾಡಿದ್ದಾರೆ ಅಂತ. ಒಂದ್ಸಲ ಹೀಗೆ ನೋಡಿದರೆ ಎಷ್ಟು ಖುಷಿ ಆಗತ್ತಾ ಅಂದರೆ ಅಷ್ಟು ಖುಷಿ ಆಗತ್ತೆ. ಹೇಗೆ ಅಂದರೆ ಇವಾಗ ತೋರಿಸಿದ್ನಲ್ಲ ಗಾರ್ಡನ್ನು, ಇಷ್ಟು ದೊಡ್ಡದಾಗಿದೆ ಇವ್ರ ಗಾರ್ಡನ್ನು. ನಿಮಗೆ ಹೇಗೆ ಅನಿಸ್ತು ಇವತ್ತಿನ ವಿಡಿಯೋ ಅಂತ ನನಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಮನೇಲಿ ನಿಮಗೆ ಇಷ್ಟವಾಗಿರುವಂತಹ ಗಿಡ ಯಾವುದು ಅಂದ್ಕೊಂಡು ಕಮೆಂಟ್ ಮಾಡಿ. ಇದೆಲ್ಲ ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ಬಂದ್ಬಿಟ್ಟು ಇವರು ಒಂದು ಸ್ವಲ್ಪ ಸೈಡ್ನಲ್ಲಿ ಜಾಗ ಇತ್ತು ಅಲ್ಲಿ ಹಾಕಿದ್ದಾರೆ. ಅಂದರೆ ಇದು ಮನೆ ಹತ್ರ ಇಲ್ಲ, ಒಂದು ಸ್ವಲ್ಪ ಮನೆಯಿಂದ ಈ ಕಡೆ ಸೈಡ್ನಲ್ಲಿದೆ, ಸ್ವಲ್ಪ ದೂರದಲ್ಲಿದೆ. ಅಲ್ಲೂ ಕೂಡ ಜಾಗ ಖಾಲಿ ಇತ್ತು ಅಂದ್ಕೊಂಡು ಅಲ್ಲೂ ಕೂಡ ಅವರು ಗಾರ್ಡನ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿ ಕಾಣುತ್ತೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಯಾವುದಾದ್ರೂ ಹೊಸ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬೈ ಬಾಯ್.